ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ತಮ್ಮೆಲ್ಲಲ್ಲಿ ನೋಡಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ತ್ರಿತ್ರಿಯ ಲಿಂಗಿಗಳು ಇಲ್ಲ ಅಂದರೆ ಮಂಗಳಮುಖಿ, ಈ ಥರ ಅವ್ರುಗಳಿಗೆ ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗಳಿಗೂ ಅದ್ರ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅನ್ಕೋತೀನಿ. ಫುಲ್ ವಿಡಿಯೋ ನೋಡಿ. ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ನಾವು ಅವ್ರಿಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಮನಸ್ಥಿತಿ ಯಾವ ಥರ ಇದೆ ಅನ್ನೋದು. ಯಾಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂದರೆ, ಈ ಫೋಟೋಲಿರೋ ಹುಡುಗ ಅಲ್ಲ, ಇದು ಹುಡುಗಿ, ಓಕೆನಾ. ಈ ಹುಡುಗಿಯ ನನಗೆ ಕ್ಲೋಸ್ ಫ್ರೆಂಡ್ಸು, ನನ್ನ ಜೊತೆಯಲ್ಲೇ ಕೆಲಸ ಮಾಡುತ್ತೆ. ಇದ್ರದ್ದು ನೋವು ಇದು ಏನೆಲ್ಲ ಕಷ್ಟಪಡುತ್ತೆ ಅದರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ನನ್ನ ವೀಡಿಯೋಗೆ ಒಂದು ಲೈಕ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು 4 ಜನಕ್ಕೆ ಶೇರ್ ಮಾಡಿ, ಒಂದು 4 ಜನಕ್ಕೆ ಅರ್ಥ ಆಗಲಿ, ಇದು ಅವ್ರಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಅರ್ಥ ಆಗಲಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಅವ್ರ ಪಕ್ಕ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ. ಅವ್ರ ಕಷ್ಟಗಳು, ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ ನನ್ನ ಹತ್ರ. ನಾನು 4 ಜನಕ್ಕೆ ಗೊತ್ತಾಗಲಿ ಅಂಥೇಳಿ ಹೇಳ್ಕೊಡ್ಲೋಣ, ಆ ನೋವನ್ನ ಒಂದು 4 ಜನಕ್ಕೆ ತಿಳಿಸೋಣ ಅಂಥೇಳಿ ಮಾತಾಡ್ತಾಯಿದ್ದೀನಿ. ನಾನು ಮಾತಾಡೋದು ಏನೇನಕ್ಕೂ ಅಲ್ಲ, ಇನ್ನೂ ತುಂಬ ಮಾತಾಡಿದ್ದಾರೆ ಜನಗಳು. ಆದರೂ ತಿಳ್ಕೊಂಡಿರ್ತಾರೆ, ತಿಳ್ಕೊಳ್ದೇ ಇರೋರು ತಿಳ್ಕೊಂಡೇ ಇರಲ್ಲ. ಅವ್ರಗಳ ಕಷ್ಟನ ಒಬ್ಬರು ಅರ್ಥನೇ ಮಾಡ್ಕೊಂಡಿರಲ್ಲ. ಎಷ್ಟೋ ಜನಕ್ಕೆ ಹೌದಾ ಹಂಗ ಅಂತ ಕೇಳ್ತಾರೆ, ಅಷ್ಟು ಕಷ್ಟಪಡ್ತಾರೆ ಅವರು. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಫಸ್ಟು ಅವರು ಹುಡುಗನ ಹುಡುಗಿನ ಡೌಟ್ ಇರೋರಿಗೆ ಅವರು ಹುಡುಗಿನೇ. ಅದರಲ್ಲೂ 2 ಥರ ಇರ್ತಾರೆ. ಹುಡುಗಿಯಾಗಿ ಹುಟ್ಟಿ ಹುಡುಗನಾಗಿ ಬದಲಾಗಿರೋರು ಇರ್ತಾರೆ, ಹುಡುಗನಾಗಿ ಹುಟ್ಟಿ ಹುಡುಗಿಯಾಗಿ ಬದಲಾಗೋರು ಇರ್ತಾರೆ. ಈಗ ನನ್ನ ಜೊತೆಯಲ್ಲಿರೋದು ಹುಡುಗನಾಗಿ ಹುಟ್ಟಿ ಹುಡುಗಿಯಾಗಿ ಬದಲಾಗಿರೋ ಅಂಥವ್ರು, ಆಯಿತಾ. ಅವ್ರದ್ದು ಗ್ರೂಪು, ಅವ್ರದ್ದು ಫೋಟೋಸು, ಅವ್ರದ್ದು ಲೀಡರ್ಸ್ದು ಅವರ ಅನುಮತಿ ಮೇಲೆಗೇ ನಾನು ಮಾಡ್ತಾಯಿದ್ದೀನಿ, ಪರ್ಮಿಷನ್ ತಗೊಂಡೇ, ಆಯಿತಾ. ಅವರು ನಮ್ಮ ಹಾಗೇ ಹೆಣ್ಮಕ್ಳ ಹಾಗೇ ಅವ್ರಿಗೆ ಎಲ್ಲ ಮನಸ್ಥಿತಿ, ಶಕ್ತಿ, ಮಂತ್ಲಿ ಪ್ರಾಬ್ಲಮ್ಮು ಪ್ರತಿಯೊಂದು ಇರುತ್ತೆ, ಆಯಿತಾ. ಅವರು ನಮ್ಮಂಗೆ ಪಿರಿಯಡ್ ಆಗ್ತಾರೆ, ನಮ್ಮಂಗೆ ಹೊಟ್ಟೆ ನೋವು ಬರುತ್ತೆ ಅವ್ರಿಗೆ. ಮತ್ತು ಅವ್ರಿಗೆ ನಮ್ಮಂಗೆ ಶಕ್ತಿ ಎಷ್ಟಿರುತ್ತೋ ಅಷ್ಟೇ ಅವ್ರಿಗೂ ಶಕ್ತಿ ಬರುತ್ತೆ. ಹೆಣ್ಮಕ್ಳಿಗೆ ಜಾಸ್ತಿ ಎನರ್ಜಿ ಏನಿರಲ್ಲ, ಗಂಡು ಮಕ್ಕಳಷ್ಟು. ಅದೇ ಥರ ಅವ್ರಿಗೂ ಅಂದರೆ ಏನೋ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ಕೋತೀನಿ ನಾನು. ಅಂದರೆ ಆಗಲ್ಲ, ನಮ್ಗಳಷ್ಟು ಅವ್ರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ. ಹೆಣ್ಮಕ್ಳು, ನಾವು ನಾರ್ಮಲ್ ಹೆಣ್ಮಕ್ಳುಗಳು ಕೆಲಸ ಮಾಡ್ತೀವಲ್ಲ, ಅಷ್ಟು ಶಕ್ತಿ ಅವ್ರಿಗೆ ಇರಲ್ಲ ಅಂತ ಅನ್ಕೋತೀನಿ. ಏಕೆಂದರೆ ನನ್ನ ಜೊತೇಲಿ ಮಾಡ್ತಾಯಿರೋ ಆ ಹುಡುಗಿ ಪಾಪ ಅದ್ರ ಕೈಲಿ ಕೆಲಸ ಅಷ್ಟು ಭಾರವಾದ್ದೆಲ್ಲ ಎತ್ತಕ್ಕಾಗಲ್ಲ, ತುಂಬ ಕಷ್ಟಪಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದನೇ ಅನ್ಕೋತೀನಿ ನಾನು ಅವರು ಭಿಕ್ಷಾಟನೆಗೆ ಹೋಗೋದು ಅಂತ. ನಾವು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು, ಈಗ ನಾವು ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೂ ಹೆಣ್ಮಕ್ಳಿಗೂ ಸಮಾನತೆ ನೋಡಿ, ಗಂಡು ಮಕ್ಳಿಗೆ ಈ ಕೆಲಸ ಕೊಡಬೇಕು, ಹೆಣ್ಮಕ್ಳಿಗೆ ಈ ಕೆಲಸ ಕೊಡಬೇಕು ಅಂತ ನೋಡಿ ಕೊಡ್ತೀರಲ್ವ. ಹಾಗೆಯೇ ಆ ಒಂದು ಲೆವೆಲ್ ನೋಡಿ ಅವ್ರಿಗೂ ಕೆಲಸ ಕೊಟ್ಟರೆ ಅವರು ಮಾಡ್ತಾರೆ. ಈಗ ನಮ್ಮ ಜೊತೆ ಮಾಡ್ತಾ ಇದ್ದಾರೆ, ಸುಮಾರಿದ್ದಾರೆ. ಎಲ್ಲರಿಗೂ ನಾನು ಫೋಟೋ ಹಾಕೋಕ್ಕಾಗಿಲ್ಲ, ಇವ್ರ ಅನುಮತಿ ತಗೊಂಡು ಹಾಕಿದ್ದೀನಿ. ಅವ್ರುಗಳು ಕೆಲಸ ಮಾಡೇ ಮಾಡ್ತಾರೆ. ಈಗ ನೋಡಿ ನಮ್ಮ ಜೊತೆಲಿ ಹುಡುಗಿ ಮಾಡ್ತಾಯಿದೆ, ಪಾಪ ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಅವರು ಮುಸ್ಲಿಮು, ಆದರೂ ಯಾವ ಭೇದನೂ ಇಲ್ಲ, ಯಾವ ಇದು ಇಲ್ಲ. ಎಲ್ಲ ಥರ ಇದನ್ನು ಕೆಲಸ ಮಾಡ್ತಾರೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ಎಲ್ಲರ ಜೊತೆನೂ ಮಿಂಗಲಾಗಿರ್ತಾರೆ. ಆದರೆ ನಮ್ಮ ಗಂಡು ಮಕ್ಕಳುಗಳು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಫಸ್ಟು ಗಂಡು ಮಕ್ಳುಗಳು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಅವ್ರನ್ನ ಕೀಳಾಗಿ ನೋಡಬಾರ್ದು ಯಾವುದೇ ಕಾರಣಕ್ಕೂ. ಹೆಣ್ಮಕ್ಳು ಅಷ್ಟೇ, ಅವ್ರನ್ನ ನೋಡಿ ನೆಗಾಡಬೇಡಿ. ಯಾಕೆಂದರೆ ನಾನು ಕೂಡ ಒಂದು ಸತಿ ನೆಗಾಡಿ ನನಗೆ ಅದು ತಪ್ಪು ಅರಿವಾಗಿದೆ. ಯಾಕೆಂದರೆ ನಾನು ನಿಜ ಅವರು ಮಂಗಳಮುಖಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಚೆಂದ ಇದ್ದರು ನೋಡೋಕ್ಕೆ, ಎಷ್ಟು ಸೂಪರಾಗಿದ್ದರು ಅಂದರೆ, ಅವ್ರು ನಡ್ಕೊಂಡು ಬರ್ತಾಯಿದ್ರು, ಯಾವುದೋ ಹೀರೋಯಿನ್ ಬರ್ತಾಯಿದ್ದಾರೆ ಅಂತ ನೋಡಿ ನೆಗಾಡ್ಬಿಟ್ಟೆ. ಅವ್ರ ಹತ್ರ ಬಂದಮೇಲೆ ಗೊತ್ತಾಯಿತು, ಅವ್ರ ಕೈ ತಟ್ಟಿ ದುಡ್ಡು ಕೇಳಿದ್ಮೇಲೆ ಅವ್ರು ಮಂಗಳಮುಖಿ ಅಂತ. ಆ ನಿಮಿಷ ನನ್ನ ಹತ್ರ ದುಡ್ಡು ಇರಲಿಲ್ಲ ಕೊಡೋದಕ್ಕೆ, ಏನೋ ಇದರಲ್ಲಿ ನಿಂತಿದೆ. ಇದು ಅವರು ಶಾಪ ಇಡ್ತಾರಂತೆ, ಅದು ತಟ್ಟತ್ತಂತೆ. ನನಗದು ಒಂದು ಸ್ವಲ್ಪ ಚುರುಕಂತು, ಆಯಿತಾ. ಅದಾಗಿ ನೆಗಾಡಬೇಡಿ ಅವ್ರನ್ನ ನೋಡಿ ಯಾವುದೇ ಕಾರಣಕ್ಕೂ. ಯಾಕೆ ನೆಗಾಡಬೇಡಿ ಅಂತ ಹೇಳ್ತೀನಿ ಅಂದರೆ, ಅವ್ರುಗಳಿಗೂ ಮನಸ್ಸಲ್ಲಿ ನೋವಿರುತ್ತೆ. ನಾವ್ಯಾಕೆ ಇವ್ರ ಥರ ಇಲ್ಲ, ನಾವ್ಯಾಕೆ ಆ ಥರ ಹೆಣ್ಮಕ್ಳಾಗಿ ಹುಟ್ಟಲಿಲ್ಲ ಅನ್ನೋದು
ಅವ್ರಿಗೂ ನೋವಿರುತ್ತೆ. ಯಾವುದೇ ಕಾರಣಕ್ಕೂ ಅವ್ರನ್ನ ನೋಡಿ ನೆಗಾಡಬೇಡಿ. ನಾನು ಅವ್ರ ಹತ್ರ ನಾನಂತೂ ಕ್ಷಮೆ ಕೇಳ್ತೀನಿ. ಸಿಕ್ತವ್ರಾದ್ರಂತೂ ನಾನು ಅಲ್ಲೇ ತಕ್ಷಣ 10 20 ನನ್ನ ಕೈಲಿ ಏನಿರುತ್ತೋ ಕೊಡ್ತೀನಿ. ಅದಾದಮೇಲೆ ನಾನು ₹1 2 ಕೇಳಿ ಇಸ್ಕೊಳ್ತೀನಿ. ಅವ್ರನ್ನ ಹೋಗೋ ಬಾರೋ ಅಂತ ಮಾತಾಡ್ಸಿದ್ರೆ ನಿಜ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವ್ರನ್ನ ಹೋಗಿ ಬಾರೆ, ಹೋಗಿ ಅಮ್ಮ, ಬನ್ನಿ ಅಮ್ಮ, ಅಕ್ಕ, ಅಮ್ಮ ಅಂತ ಕರೆದ್ರೆ ತುಂಬ ಇಷ್ಟಪಡ್ತಾರೆ. ಅವ್ರು ತುಂಬ ಆಶೀರ್ವಾದ ಮಾಡ್ತಾರೆ ನಮಗೆ ಆ ಥರ ನಾವು ಕರೆದಾಗ. ನೀವು ಬೇಕಿದ್ರೆ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಹುಡುಗಿನ ಮಾತಾಡಿಸ್ತೀವಲ್ಲ ಆ ಥರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ. ತುಂಬ ಇಷ್ಟಪಡ್ತಾರೆ, ತುಂಬ ಖುಷಿ ಪಡ್ತಾರೆ. ಯಾವುದೇ ಕಾರಣಕ್ಕೂ ಹೋಗಲ್ಲೋ ಬರಲ್ಲೋ ಅಂದ್ಕೊಂಡೆಲ್ಲ ಮಾತಾಡಿಸ್ಬೇಡಿ. ಗಂಡು ಮಕ್ಕಳಾದರೂ ಅಷ್ಟೇ, ನಿಮ್ಮ ಅಕ್ಕ ತಂಗಿರ ಥರನೇ ನೋಡಿ. ಯಾಕೆ ಅವ್ರನ್ನ ಬೇರೆ ಥರ ನೋಡಿ ಆ ಮೈಕೈ ಮುಟ್ಟೋದು, ಗಿಂಡೋದು, ಎಳೆಯೋದು ಮಾಡಬೇಡಿ. ನಮ್ಮ ಜೊತೆ ಕೆಲಸ ಮಾಡತ್ತವು ತುಂಬ ಜನನ ನೋಡಿದ್ದೀನಿ. ಈ ಹುಡುಗಿಗೆ ಆ ಥರ ಮಾಡೋದನ್ನ ಅಂದರೆ ಇದು ನೆಗಡ್ಕೊಂಡು ತಮಾಷೆ ಮಾಡ್ಕೊಂಡು ಸುಮ್ಮನೆ ಬರುತ್ತೆ. ನಾನು ಹೊಡೆದು ಎಳ್ಕೊಂಡು ಬಂದಿದ್ದೀನಿ. ಅವ್ರ ಜೊತೆ ಮಾತಾಡ್ಬೇಡಬ್ಬ ಆ ಥರ ಇದು ಮಾಡ್ತಾರೆ ಅಂತ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಅಂಥ ನಮ್ಮ ಇದರಲ್ಲೆಲ್ಲ ಆ ಥರ ಏನಿಲ್ಲ, ತಮಾಷೆ ಮಾಡ್ತಾವಷ್ಟೆ. ಆ ತಮಾಷೆನೂ ಕೂಡ ಮಾಡೋಕ್ಕೆ ಹೋಗಬೇಡಿ ಅನ್ನೋದೇ ನನ್ನ ಅನಿಸಿಕೆ ಅಷ್ಟೆ. ಅವರು ತಮಾಷೆಗೇನೋ ಗಿಣ್ತಾ ಇರ್ತಾರೆ, ಆದರೆ ನೋಡೋರು ಇದಕ್ಕೆ ಇದು ಮಾಡ್ತಾವ್ರೆ ಅನ್ನೋದು ಮನೋಭಾವ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ. ಆದಷ್ಟು ಇವರುಗಳು ತುಂಬ ಸಾಧನೆ ಮಾಡಿರೋರು ಇದ್ದಾರೆ. ಸಾಧನೆ ಮಾಡೋಕ್ಕೆ ನಾವು ಪುಷ್ ಮಾಡಿದಷ್ಟು ತುಂಬ ಸಾಧನೆ ಮಾಡ್ತಾರೆ. ಪುಷ್ ಮಾಡೋಕ್ಕೆ ಅವ್ರಿಗೆ ಬ್ಯಾಕ್ಗ್ರೌಂಡಿಂದ ಯಾರೂ ಇಲ್ಲದೇ ಇರೋ ಕಾರಣ ಇವರು ಭಿಕ್ಷಾಟನೆಗೆ ಹೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಆದಷ್ಟು ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಈ ಥರ ಯಾರು ಇದ್ದರೆ ಅವ್ರಿಗೆ ಪುಷ್ ಮಾಡಿ ಒಳ್ಳೆ ಭಾವನೆಗಳಲ್ಲಿ ನಡ್ಕೊಂಡು ಹೋಗೋ ಥರಕ್ಕೆ ಹೇಳ್ಕೊಟ್ಟು ಬೆಳೆಸಿದ್ರೆ ಅವರು ಒಳ್ಳೆ ದಾರಿಯಲ್ಲಿ ಬೆಳೀತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಜುಬೇರ. ಇವ್ರ ಹೆಸರು ಜುಬೇರ ಅಂತ. ನಾವು ಜುಬ್ಬಿ ಅಂತೀವಿ, ಇಲ್ಲ ಸುಬ್ಬಿ ಅಂತ ಕರಿತೀವಿ. ಹೆಂಗೆ ಕರೆದ್ರೂ ಇಷ್ಟಪಟ್ಟು ಮಾತಾಡಿಸ್ತಾರೆ. ಬಂದು ನಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ನಂಗೆ ತುಂಬ ಇಷ್ಟ ಈ ಹುಡುಗಿ ಕಂಡ್ರೆ. ಆದರೆ ಹುಡುಗನಾಗೇ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಜೊತೇಲಿ. ಹುಡುಗಿ ಥರ ಬರಲ್ಲ, ಹುಡುಗನ ಥರನೇ ರೆಡಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನನಗಂತೂ ತುಂಬ ಇಷ್ಟವಾಯಿತು, ನನಗೆ ಖುಷಿ ಆಯಿತು. ನೀವುಗಳು ಈ ಥರದವ್ರನ್ನ ನೋಡಿದಾಗ ಇದೇ ಥರ ಕೆಲಸ ಮಾಡೋದಕ್ಕೆ ಪ್ರೇರೇಪಿಸಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಂಥವ್ರಿಗೆ. ನಾನು ಹೇಳ್ತಾ ಇರೋದು ನಿಮ್ಗಳ್ಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಅವುಗಳನ್ನ ನಾವು ಗೌರವಿಸೋಣ. ಅವ್ರ ನೋವಲ್ಲಿದ್ದರೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಒಂದು ಬೆಂಬಲ ಕೊಡೋಣ. ಅವರು ಒಳ್ಳೆ ಸಾಧನೆ ಮಾಡ್ತೀನಿ ಅಂದರೆ ಅವ್ರಿಗೆ ಪ್ರೇರೇಪಿಸಿ ಮುಂದೆ ದಬ್ಬಾಣ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ.